ಕಾಳಗಿ ಪಟ್ಟಣ ಪಂಚಾಯತ್ ಚುನಾವಣೆ ತಳವಾರ ಸಮಾಜ ಜಾತಿ ಪ್ರಮಾಣ ಪತ್ರ ತಿರಸ್ಕಾರ ಆರೋಪ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕರ್ನಾಟಕ ರಾಜ್ಯ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಹಳೆ ಬಸ್ ಸ್ಟ್ಯಾಂಡ್ನಿಂದ ಅಂಬೇಡ್ಕರ್ ಸ್ಟ್ಯಾಚ್ಯೂವರೆಗೆ ಪ್ರತಿಭಟನೆ ಮೂಲಕ ತಳವಾರ ಸಮುದಾಯದ ಜನ ಪರಿಶಿಷ್ಟ ಪಂಗಡದ ಎಸ್ಟಿ ಪ್ರಮಾಣ ಪತ್ರವನ್ನ ಪಡೆದಿರುತ್ತಾರೆ. ಕಾಳಗಿ ಪಟ್ಟಣದಲ್ಲಿ ಪಟ್ಟಣ ಪಂಚಾಯತ್ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಈಗಾಗಲೇ ಚುನಾವಣೆ ಉದ್ದೇಶಕ್ಕಾಗಿಯೇ ತಳವಾರ ಸಮುದಾಯದ ಅಭ್ಯರ್ಥಿಗಳು ತಹಶೀಲ್ದಾರ್ ಅವರಿಂದ ಎಸ್ಟಿ ಪ್ರಮಾಣ ಪತ್ರವನ್ನ ಪಡೆದುಕೊಂಡು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಅಧಿಕೃತ ಅಭ್ಯರ್ಥಿಗಳ ನಾಮಪತ್ರವನ್ನ ದಿನಾಂಕ 5/8/2025ರಂದು ಸಲ್ಲಿಸಿರುತ್ತಾರೆ. ನಂತರ ದಿನಾಂಕ 6/8/2025ರಂದು ಚುನಾವಣೆ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಸೇರಿ ನೀಡಿದ ಎಸ್ಟಿ ಪ್ರಮಾಣ ಪತ್ರವನ್ನ ತಿರಸ್ಕೃತಗೊಳಿಸಿರುತ್ತಾರೆ. ಅಭ್ಯರ್ಥಿಯ ಹೆಸರು ಅಂಬವ ಶರಣಪ್ಪ ಹಾಗೂ ಸಂತೋಷ್ ಸೇನಾಧಿಪತಿ ಅವರಿಗೆ ಸದರಿ ತಳವಾರ್ ಎಸ್ಟಿ ಪ್ರಮಾಣ ಪತ್ರವನ್ನ ನೀಡಿದವರೇ ತಿರಸ್ಕೃತಗೊಳಿಸಿತು. ನಮ್ಮ ಸಮುದಾಯಕ್ಕೆ ದೊಡ್ಡ ಆಘಾತವಾಗಿದೆ. ತಿರಸ್ಕೃತಗೊಳಿಸಿದ ಚುನಾವಣೆ ಅಧಿಕಾರಿಗಳ ಮೇಲೆ ತಹಶೀಲ್ದಾರ್ ಮೇಲೆ ಕಠಿಣ ಕ್ರಮ ಕೈಗೊಂಡು ತಿರಸ್ಕೃತಗೊಂಡ ಜಾತಿ ಪ್ರಮಾಣ ಪತ್ರವನ್ನ ಮರುಮಾನ್ಯ ಮಾಡಿ ಚುನಾವಣೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಡಬೇಕಾಗಿ ತಹಶೀಲ್ದಾರ್ ಕಾಳಗಿಯವರ ಮುಖಾಂತರ ಜಿಲ್ಲಾಧಿಕಾರಿಗಳು ಕಲಬುರಗಿಯವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ತಳವಾರ್ ಅಧ್ಯಕ್ಷರು, ಜಿಲ್ಲಾ ಘಟಕ ಈರಣ್ಣ ದಂಡೋತಿ, ತಾಲೂಕು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ತಳವಾರ್ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕ, ಕಾಳಗಿ ತಾಲೂಕು ಘಟಕ, ರವಿರಾಜ್ ಕುರವಿ ಸಮಾಜದ ಮುಖಂಡರು ಹಾಗೂ ಅನೇಕ ತಳವಾರ ಸಮಾಜದ ನಾಯಕರು, ಮಹಿಳೆಯ ಸಂಘಟನೆ ಮುಖಂಡರು ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜಿಕೆ ನ್ಯೂಸ್ ಕನ್ನಡ, ಕಾಳಗಿ. ತಹಸೀಲ್ದಾರ್ ಸಾಹೇಬ್ರೆ, ನೀವು ಎಷ್ಟಿ ನಮ್ಮ ಸಮಾಜ ಕೊಡ್ಬೇಕು, ತಳವಾರ ಸಮಾಜ ಅಂದ್ರೆ ಯಾವ ರೀತಿ ಕೊಡ್ಬೇಕಂದ್ರ ನೀವು ನೋಡ್ರಿ ಅಲ್ಲಿ ಮೊಗದಾಗ ಹೆಂಗ್ ಕೊಟ್ಟಿರಿ ಅದೇ ರೀತಿಯಾಗಿ ಅವ್ರಿಗೆ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಯಾರ. ಇದೇನು ಅವ್ರಿಗೆ ಅಮೆರಿಕಾದವ್ರು ಕೊಟ್ರ, ಮಲೇಷ್ಯಾದವ್ರು ಕೊಟ್ರ? ಯಾಕೆ ತಹಸೀಲ್ದಾರ್ ಸಾಹೇಬ್ರೆ ನೀವು ಹಿಂಗ್ ಮಾಡಿದ್ರಿ? ಅಧಿಕಾರ ಯಾವತ್ತು ಶಾಶ್ವತ ಇಲ್ಲ. ನಾನಂದ್ ಹೋಗ್ಯಾರ ಅಧಿಕಾರದಾಗ, ಆದ್ರೆ ಶಾಶ್ವತ ಇರೋದು ನಾವು ನೀವು ಅಂತಕ್ಕಂಥದ್ದು ಯಾವತ್ತು ಮರಿಬೇಡ್ರಿ ತಹಸೀಲ್ದಾರ್ ಸಾಹೇಬ. ಈ ರೀತಿಯ ನಮ್ಮ ಸಮಾಜಕ್ಕೆ ತಳವಾರ ಸಮಾಜ ಬಂದದ, ನಾಳೆಗೆ ನಿಮ್ಮ ಮತ್ತೊಂದು ಇದೆ ಅರ್ಥ ಬರ್ತದೆ ಎಂದು ಬರಿಬೇಡ್ರಿ ಅಂತಕ್ಕಂಥ. ಯಾಕಂದ್ರೆ ವಯಸ್ಸು 10 ವರ್ಷ ಅದು ರಿಟೈರ್ಡ್ ಆದ್ಮೇಲೆ ಇಲ್ಲಿ ಇರ್ತಕ್ಕಂಥ 6.5 ಲಕ್ಷ ಕೂಲಿ ಸಮಾಜ ಹೆಸರು ತೋತಾರ. ತಳವಾರ ಸಮಾಜ ಕೂಟು ಇಡ್ತಾರಪ್ಪ. ಅಂತದ್ ಬಿಟ್ಟು ಯಾವನೊಬ್ಬ ವೈಯಕ್ತಿಕಾಗಿ ಅವನ ಇರ್ತಕ್ಕಂಥ ಸಾಧನೆ ಕೋರ್ ಮಾಡಿ ಈ ಸಮಾಜ ಮನಪಾಲು ಮಾಡಿದಲ್ಲ, ನಿನಗೆ ಒಳ್ಳೇದಾಗಲ್ಲ ಅಂತಕ್ಕಂಥ ಯಾಕೆ ಮಾತು ಬರ್ತಾವಂದ್ರ ನಾವೆಲ್ಲ ಕಷ್ಟದಾಗ ಬೆಳೆದಿವಿ. ಈ ಸಮಾಜಕ್ಕೆ ನ್ಯಾಯ ಕೊಡ್ತಾವಂತ ಯಾರು ಇಲ್ಲ. ಆ ದೇವರೇ ನಮ್ಗೆ ಕೊಡ್ಬೇಕು ನ್ಯಾಯ. ಅದು ಒಂದು ಕಾಲ ಬರ್ತದ, ತಿಪ್ಪಿಗೊಂದು ಕಾಲ ಬಂದದ. ಈ ತಳವಾರ ಸಮಾಜಕ್ಕೆ, ಈ ಕೂಲಿ ಸಮಾಜಕ್ಕೆ ಒಂದಿಲ್ಲ ಒಂದಿನ ನ್ಯಾಯ ಬರ್ತದ ಅಂತಕ್ಕಂಥ ಮಾತು ಹೇಳ್ತದೆ. ದೇವ್ರು ನೋಡತ್ತೇನ, ದೇವ್ರು ಸತ್ಯ ನೋಡತ್ತೇನೆ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರಪ್ಪ. ನಾವು ಟಿಕೆಟ್ ಕೇಳಿದ್ರ ಟಿಕೆಟ್ ಕಟ್ ಮಾಡ್ತೀರಿ. ಎಸ್ ಸಿ ಮಂದಿ ತಳವಾರ ಸಮಾಜ ಸೇರೋರು ಅಂದ್ರೆ ಅವ್ರ ಸರ್ಟಿಫಿಕೇಟ್ ರಿಜೆಕ್ಟ್ ಮಾಡಿ ಅನ್ಯಾಯ ಮಾಡ್ತಾರ. ಎಷ್ಟು ಮೋಸ ಮಾಡ್ತೀರಿ? 4 ಮನೆ ಇಲ್ಲ, ಅವ್ರು ಬಂದು ಯಾರೋ ಗುಂಡಾವಳಿ ಕಳಿಸಿ 4 ಮಂದಿ ಎದುರು ಸ್ಟ್ರೈಕ್ ಅಂತಾರ, ಅವ್ರು ಭಾರಿ ಇರ್ತೀರಿ. ಇಡೀ ನಾವು ಕೂಲಿ ಸಮಾಜ ಮನಸ್ಸು ಮಾಡಿದೆವು ಅಂದ್ರ ಈ ಗುಲ್ಬರ್ಗ ಜೈಲ್ನಾಗ ನಿಮ್ಗೆ ಇಡ್ಲಕ್ ಆಗಲ್ಲ ತಹಸೀಲ್ದಾರ್ ಸಾಹೇಬ್ರೆ. ನಾವು ಮನಸ್ಸು ಮಾಡಿದೆವು ಅಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಸಂವಿಧಾನ ಬರೆದನು, ಆ ಸಂವಿಧಾನಕ್ಕೆ ವಿರೋಧ ಮಾಡ್ತಕ್ಕಂಥ ಸರ್ಕಾರ ಯಾವ್ದಾರ ಇದ್ರ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತು. ಹಾಗಾಗಿ ಪಟ್ಟಣದಲ್ಲಿ ನಡೀತಾ ಇರುವಂಥ ಪಟ್ಟಣ ಪಂಚಾಯಿತಿ ಚುನಾವಣೆ, ಈ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 4 ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದ್ದು, ಅದರಂತೆ ಇವತ್ತು ತಳವಾರ ಜನಾಂಗದವರು ತಹಶೀಲ್ದಾರ್ ಮೂಲಕ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ಪಡೆದು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದೇ ಒಂದೇ ದಿನ ಬಿಟ್ಟು 2ನೇ ದಿನ ಸ್ಕ್ರೂಟ್ನಿ ಸಮಯದಾಗ ಯಾರು ಸರ್ಟಿಫಿಕೇಟ್ ಕೊಟ್ಟಾರ ಅದೇ ತಹಶೀಲ್ದಾರ್ ಇವತ್ತು ಆ ಒಂದು ಸರ್ಟಿಫಿಕೇಟ್ ವಾಪಸ್ ತಗೊಂಡದಾರ. ಅಂದರೆ ಇವತ್ತು ಇಲ್ಲಿ ಸಂವಿಧಾನದ ಕಗ್ಗೊಲೆ ಆಗ್ತಾ ಇದೆ. ಇವತ್ತು ನ್ಯಾಯಾಂಗ ಮುಚ್ಚಿ ಹಾಕುವ ಕೆಲಸ ಇವತ್ತು ಇಲ್ಲಿ ಆಗ್ತಾ ಇದೆ. ಇದನ್ನು ನಾವು ಖಂಡಿಸಿ ಕಾಳಗಿ ಪಟ್ಟಣದಲ್ಲಿ ನಾವೆಲ್ಲರೂ ಇವತ್ತು ಪಕ್ಷಾತೀತವಾಗಿ ಇವತ್ತು ಏನು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ಸಂತೋಷ್ ಕಡಬೂರ್ ಇವರ ಒಂದು ಸರ್ಟಿಫಿಕೇಟ್ ತಹಶೀಲ್ದಾರ್ ಕ್ಯಾನ್ಸಲ್ ಮಾಡ್ಯಾರ. ಅದೇ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರುವಂಥ ಅಂಬವ ಇವ್ರ ಸರ್ಟಿಫಿಕೇಟ್ ಕೂಡ ಕ್ಯಾನ್ಸಲ್ ಮಾಡ್ಯಾರ. ಅಂದರೆ ಇಲ್ಲಿರುವಂಥ ತಳವಾರರಿಗೆ
ಇವತ್ತು ಸರ್ಕಾರದ ಅಧಿಕಾರಿಗಳಿಂದ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸಿ ಇದನ್ನು ಈ ಕೂಡಲೇ ಸರಿಪಡಿಸಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಏನು ಇವರು ವಾಪಸ್ ಪಡೆದಾರ, ಅವರು ಈ ಒಂದು 4 ನಂಬರ್ ವಾರ್ಡ್ನಲ್ಲಿ ಇವತ್ತು ಚುನಾವಣಾಧಿಕಾರಿ ಯಾರಿದ್ದಾರೆ ಅವರು ಆ ಒಂದು ಎಲೆಕ್ಷನ್ ಹೋಲ್ಡ್ ಮಾಡಬೇಕು. ಇವತ್ತು ಆ ತಳವಾರರಿಗೆ ಇವತ್ತು ಸ್ಪರ್ಧೆ ಮಾಡಲಿಕ್ಕೆ ಸಂವಿಧಾನದ ಅಡಿಯಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಇವತ್ತು ನೀವು ಕಾನೂನು ಬಾಹಿರವಾಗಿ ಇದನ್ನು ಮುಂದುವರಿಸಿದ್ರೆ ಇವತ್ತು ನಮಗೆ ಈ ಕೂಡಲೇ ಅವರಿಗೆ ಅವಕಾಶ ಮಾಡಿಕೊಡದೆ ಹೋದಲ್ಲಿ ಇವತ್ತು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಕುರಿತು ಒಂದು ಉಗ್ರವಾದ ಹೋರಾಟಕ್ಕೆ ನಾವು ತಯಾರಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.